ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ತುಂಬ ಜನ ಹೇಳ್ತಾ ಇರ್ತಾರೆ ಅವ್ರಿಗೇನು ಶುಕ್ರದಶೆ ಟೈಮ್ ತುಂಬ ಚೆನ್ನಾಗಿದೆ, ಒಂದು ರೀತಿ ಅದೃಷ್ಟದ ಭಾಗ ತೆಗೆದಿದೆ ಅಂತೆಲ್ಲನೂ. ಈ ಶುಕ್ರದಶೆ ಅನ್ನುವಂಥದ್ದು ಪ್ರತಿಯೊಬ್ಬನಿಗೂ ಮನುಷ್ಯನಿಗೂ ಕೂಡ ಅವನ ಲೈಫ್ ಟೈಮಲ್ಲಿ ಒಂದ್ಸಲಿ ಆದರೂ ಬಂದೇ ಬರುತ್ತೆ ಅವನ ಜೀವನಾದಿಯಲ್ಲಿ. ಅಥವಾ ಶುಕ್ರದಶೆ ಇಲ್ಲ ಅಂದ್ರೂ ನಮ್ಗೆ ಇರುವಂಥ ದಶೆನೇ ನಾವು ಶುಕ್ರದಶೆ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯೈಶ್ವರ್ಯ ಅಭಿವೃದ್ಧಿರಸ್ತು. ನೀವು ಕೇಳುವಂಥ ಪ್ರಶ್ನೆ ಏನಿದೆಯೋ ಪ್ರತಿಯೊಬ್ಬರಿಗೂ ಬಂದೋಗುತ್ತೆ. ಅದು 20 ವರ್ಷಗಳಿರ್ತಕ್ಕಂತಹ ಶುಕ್ರ ಮಹಾದಶೆ ಬಂದೋಗುತ್ತೆ. ಬಟ್ ಶುಕ್ರ ಮಹಾದಶೆ ಬಂದಾಗ ನನಗೇನು ಉಪಯೋಗ ಆಗಲಿಲ್ಲಮ್ಮ. ನನಗೆ ಬಂದೋಗಿದೆ ಸಣ್ಣ ಏಜಲ್ಲಿ, ನಯಾ ಪೈಸೆ ಪ್ರಯೋಜನ ಆಗಲಿಲ್ಲ. ಏನಂತ ಕರೆಯೋದು ಇದನ್ನು? ಏನಂತ ಕರೀಲಿ? ಶುಕ್ರ ದಶೆ ಬಂದ ಕೂಡಲೇ ಎಲ್ಲವೂ ಬಂದುಬಿಡುತ್ತಂತಲ್ಲ. ಆ ಶುಕ್ರ ಜಾತಕದಲ್ಲಿ ಎಲ್ಲಿದ್ದಾನೆ ಅದು ನೋಡಬೇಕಾಗ. ಅಲ್ಲ, ಕೆಟ್ಟ ಸ್ಥಾನದಲ್ಲಿ ಅವ್ನು ಕೆಟ್ಟದಾನೆ ಕೊಡ್ತಾನೆವಾ, ಏನು ಫಲವೂ ಕೊಡಲ್ಲ. ಬಟ್ ಕೊಡ್ತಾನೆ ತಲೆನೋವದು. ಆ ಕೆಟ್ಟದ್ದು ನಿಮ್ಮನ್ನು ಹಾಳು ಮಾಡಿಬಿಡುತ್ತೆ, ಅದು ಅಂಥದ್ದು ಕೊಡ್ತಾನೆ. ಈಗ ಕೆಲವರೆಲ್ಲ ಐಷಾರಾಮ ಅವ್ರಿಗೆ ಕೊಟ್ಟಾಗ ಸ್ವಲ್ಪ ಅಹಂಕಾರ ನೆತ್ತಿಗಾರದ ಮುಗೀತಾ, ಹೌದು, ಏನೇನು ಮಾಡಿಬಿಡ್ತಾರೆ. ಅದಕ್ಕೆ ನೀವೇನಾದರೂ ಅಂತಹ ಶುಕ್ರ ಮಹಾದಶೆಯನ್ನು ನೀವು ಪಡೆದುಕೊಳ್ಬೇಕು. ಬಿಡಪ್ಪ, ಅವ್ರಿಗೆ ಇವನಿಗೇನೋ ಶುಕ್ರದಶೆ ಬಂದುಬಿಟ್ಟಿದೆ ಅಂತ ನೀವು ಮಾತಾಡ್ತಿರ್ತೀರಿ, ನಿಮ್ಮ ಒಂದು ನಾಣ್ಣುಡಿಯ ಮಾತುಗಳು ನೀವು ಮಾತಾಡ್ತಿರ್ತೀರಿ. ಅಂತಹ ಶುಕ್ರದಶೆ ಬಂದಾಗ ಪಡೆದುಕೊಳ್ಬೇಕಾದ ವಿಧಾನಗಳಿದೆ. ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು ಏನಂತಂದರೆ, ಈ ಒಂದು ಮರಕ್ಕೆ ನೀವು ನೀರು ಹಾಕಿದ್ದು, ಮರದ ಕೆಳಗಡೆ ಆ ಬೇರುಗಳಿಗೆ ನೀವು ನೀರು ಹಾಕಿದಾಗ ಕಾಂಡ, ಎಲೆ, ಹೂವು, ಹಣ್ಣಿಗೆ ತಲುಪಿದೆಯಾ? ಹೇಗೆ ತಲುಪಿದೆ ತೋರಿಸೋದು? ಅದರ ಆ ಫ್ರೆಶ್ನೆಸ್ ಇದೆಯಲ್ಲ, ಆ ಎಲೆ ಚಿಗುರು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅದು ಪ್ಲಸ್ ಆ ಹಣ್ಣು ಬಿಟ್ಟಿದೆಯಲ್ಲ, ಮಾವಿನ ಹಣ್ಣು, ಅಲ್ಲೇ ಗೊತ್ತಾಗುತ್ತೆ ನೀರು ಹಾಕಿರೋದು, ಗೊಬ್ಬರ ಹಾಕಿರೋದು ಅಷ್ಟು ಪುಷ್ಟಿಯಾಗಿ ಎದ್ದು ಕಾಣುತ್ತೆ. ಹಾಗೆಯೇ ಶುಕ್ರದಶೆ ನಿಮಗೆ ಎದ್ದು ಕಾಣುತ್ತೆ. ನೀವು ಮಾಡಿರೋ ಸೇವೆಗಳೇ ನಿಮಗೆ ಎದ್ದು ತೋರಿಸ್ತಾ ಇರುತ್ತೆ. ನೀವೇನೋ ಒಂದು ಒಳ್ಳೇದು ಮಾಡಿದ್ದೀರಾ, ಯಾರೋ ಒಂದು ಬಡವರಿಗೆ ನೀವೊಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ, ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ಒಂದಷ್ಟು ಬಡವರಿಗೂ ಹಂಚಿದ್ದೀರಾ. ಯಾವುದೋ ಧಾನ್ಯದ ರೂಪದಲ್ಲೋ ಹಣದ ರೂಪದಲ್ಲೋ ವಸ್ತು ರೂಪದಲ್ಲೋ ಕೊಟ್ಟಿದ್ದೀರಾ. ಯಾವುದೋ ಒಂದು ಹಸುವಿಗೆ ನಿಮ್ಮ ಕೈಲೊಂದಷ್ಟು ಒಂದು ವರ್ಷ ಕಾಲ ಸೇವೆ ಮಾಡ್ಕೊಂಡು ಬಂದಿದ್ದೀರಾ. ಹೀಗೆ ನಿಮಗೆ ಕಾಣಿಸ್ತವೆ. ಶುಕ್ರ ದಶೆ ಅನ್ನೋದು ಇಲ್ಲ ಅಂದರೂ ಪಡೆದುಕೊಳ್ಳೋ ಬಗೆ ಹೇಗೆ ಅಂತಂದರೆ, ಸಮಾಜ ಸೇವೆ ಮಾಡೋ ಮುಖಾಂತರ. ಅಂದರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಎಲ್ಲ ಅನ್ನೋ ಭಾವನೆ ನಿಮ್ಮದಾಯಿತು ಅಂತಂದರೆ ಮಾತ್ರ ಭಗವಂತ ನಿಮ್ಮ ಕಡೆ ಇಲ್ಲ ಅಂದರೂ ಶುಕ್ರ ದಶೆಗೆ ತಿರುಗಿಸ್ತಾನೆ. ನಿಮ್ಮ ಹತ್ರ ಇದ್ದಾಗ ನೀವು ಮಾಡ್ತೀರಲ್ಲ, ಅಲ್ಲ, ನಿಮ್ಮ ಹತ್ರ ಇಲ್ಲ, ಇದ್ದದ್ರಲ್ಲೇ ಹಂಚ್ಕೊಂಡು ತಿನ್ನೋಂಥ ಪ್ರಯತ್ನ ಮಾಡ್ತೀರಲ್ಲ, ಇದ್ದದ್ರಲ್ಲೇ ಹಂಚಿ ಅವ್ರಿಗೆ ಸಹಾಯ ಮಾಡ್ತೀರಲ್ಲ, ಇದ್ದದ್ರಲ್ಲೇ ನಿಮ್ಮ ಸಮಪಾಲು ಅವರಿಗೆ ನೀಡ್ತೀರಲ್ಲ, ಅದರಲ್ಲಿ ಭಗವಂತ ನಿಮಗೆ ದಶೆ ಇಲ್ಲ ಅಂದರೂ ಫಲವನ್ನು ಕೊಡ್ತಾನೆ. ಆಕಸ್ಮಿಕ ನೆಗೆಟಿವ್ ಇತ್ತು ಅಂತಂದರೆ ಅಲ್ಲಿ ಏನು ಮಾಡೋದು ಪ್ರಯೋಜನವಾಗ್ತಾ ಇಲ್ಲ. ಆವಾಗ ನಾವು ಮೊರೆ ಹೋಗಬೇಕಾಗತ್ತೆ. ತುಂಬ ಯಾರು ಕಾಣ್ತಾ ಇಲ್ಲ ಅಂತಂದರೆ ಅಂತಹ ಸಂದರ್ಭದಲ್ಲಿ ಶುಕ್ರ ಮಹಾದಶೆಯನ್ನು ಪಡಿಬೇಕು. ಶುಕ್ರನ ಕೃಪೆಗೆ ಒಳಗಾಗಬೇಕು ಅಂತಂದರೆ ತುಂಬ ದಾರಿದ್ರ್ಯ ಗುರುಗಳ. ಇಲ್ಲಿ ತನಕ ನಾನು ಬಂಗಾರ ಧರಿಸಲಿಲ್ಲ, ಸ್ವಲ್ಪ ಮಟ್ಟಿಗೆ ಧರಿಸಿದೆ, ಅದು ಮತ್ತೆ ಪ್ಲೆಡ್ಜ್ ಮಾಡಿಬಿಟ್ಟೆ, ಸ್ವಲ್ಪ ಇಷ್ಟೇ ತಗೊಂಡೆ, ಮತ್ತು ಇಷ್ಟೆಲ್ಲ ಇರುತ್ತೆ. ಈ ತರಹದ್ದು ನೋವಲ್ಲಿ ಬಂಗಾರವನ್ನೇ ತೆಗೆದುಕೊಳ್ಳಬೇಕು. ಐಶ್ವರ್ಯಕ್ಕೆ ನೀವು ವೆಲ್ಕಮ್ ಹೇಳಬೇಕು ಅನ್ನೋದಾದರೆ ಎಂದಾದರೂ ಒಂದು ಸಲ ನದಿಯಲ್ಲಿ ಸ್ನಾನ ಮಾಡ್ಕೊಳ್ಳಿಯಪ್ಪ. ನದಿಯಲ್ಲಿ ಸ್ನಾನ ಮಾಡಿದ್ಕೊಳ್ಳಿ, ಅಲ್ಲಿ ಅಕ್ಕಪಕ್ಕ ಎಲ್ಲ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಪ್ರೇಯರ್ ಮಾಡಿ. ಏನು ಪ್ರೇಯರ್ ಮಾಡಬೇಕು? ಮೊದಲೇ ಹೇಳ್ತಾ ಇದ್ದೀನಿ, ಮುಂಜಾಗ್ರತಾ ಕ್ರಮವಾಗಿ ಶುಕ್ರನನ್ನು ನಿಮ್ಮ ಜಾತಕಕ್ಕೆ ಬರಮಾಡ್ಕೊಳ್ಳೋಂಥ ವಿಧಾನ ಹೇಳ್ತಾ ಇದ್ದೀನಿ. 24 ಅಂಜೂರದ ಫ್ರೂಟ್, ಹತ್ತಿ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಬೇಕು. ಅದು ಹಸಿದೋ ಹಣ್ಣಾಗಿದೆಯೋ ಒಂದು ಕವರ್ಗೋ ಒಂದು ಬ್ಯಾಗ್ಗೋ ಹಾಕ್ಕೊಂಡು 24 ನೀವು ಆ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಬೇಕು. ನಮಗೆ ದಟ್ಟ ದಾರಿದ್ರ್ಯ ಆವರಿಸುತ್ತೆ ಗುರುಗಳೇ. ನಮ್ಮ ಜಾಯಮಾನದಲ್ಲಿ ನಮಗೆ ಶುಕ್ರ ಒಲಿಯಲ್ವೇನೋ, ಶುಕ್ರದಶೆ ಬರಲ್ವೇನೋ ಅನ್ನೋಷ್ಟು ಪೇಚಾಟಕ್ಕೆ ಸಿಲುಕೊಂಡಿದ್ದರೆ ನೀವೇ ಶುಕ್ರನಿಗೆ ವೆಲ್ಕಮ್ ಹೇಳೋದು ಯಾವಾಗ ಅಂತಂದರೆ, ಅವನಿಗೆ ಸಂಪ್ರೀತಿ ತರತಕ್ಕಂಥ ತುಂಬ ಆ ಫ್ರೂಟ್ ಅಂದರೆ ಅವನು ಇಷ್ಟಪಡ್ತಾನೆ ಅಂತ ಖುಷಿ ಕೊಡ್ತಾನೆ. ನೀವು ಅವನು ಕೊಟ್ಟು ಕೂಡಲೇ ಹಾಗೆ ಹಿಂದೆಯೇ ನಿಮಗೆ ಅವಾಗ ಕೊಡ್ತಾನೆ. ಏನು ಕೊಡ್ತಾನೆ? ನೀವೇನು ಕೇಳಿಕೊಂಡಿರೋದು ಅದನ್ನು ಕೊಡ್ತಾನೆ. ಅಂತಹ ಪ್ರತಿ ಹಣ್ಣಿನ ಮೇಲೆ ಸಣ್ಣದಾಗಿ ನಿಮ್ಗೆ ಗೊತ್ತೇ ಆಗಬಾರ್ದು,
ನಿಮಗೆ ಗೊತ್ತಾಗಬಾರ್ದು, ಹಾಗೆ ಬರಬೇಕು. ನಿಮ್ಮದು ಒಂದೇ ಒಂದು ಮೊದಲ ಅಕ್ಷರ ಏನಿದೆ ನಿಮ್ಮದು, ನಿಮ್ಮ ಹೆಸರನ್ನ ಮೊದಲ ಅಕ್ಷರ. ಈಗ ನಿಮ್ಮ ಹೆಸರು ಮಂಜುನಾಥ್ ಅಂದ್ಕೊಳ್ಳೋಣ, ಎಂ ಅಂತ ಬರೀರಿ. ಅಥವಾ ಸುನೀತಾ ಅಂದ್ಕೊಳ್ಳೋಣ, ಎಸ್ ಅಂತ ಬರೀರಿ. ಪ್ರತಿ ಹಣ್ಣಿನ ಮೇಲೆ ನಿಮ್ಮ ಹೆಸರನ್ನ ಮೊದಲ ಅಕ್ಷರ ಬರಿತೀರಿ. ಅಷ್ಟು 24 ಹಣ್ಣಿನ ಮೇಲೆ ಬರಿತೀರಿ. ಅದನ್ನು ತೆಗೆದುಕೊಂಡು ಹೋಗ್ತೀರಿ, ಸ್ನಾನ ಮಾಡ್ತೀರಿ. ಆ ಸ್ನಾನ ಆದಮೇಲೆ ಆ ನೀರನ್ನು ತೆಗೆದು ಸ್ವಲ್ಪ ಪ್ರೋಕ್ಷಣೆ ಮಾಡ್ತೀರಿ. ಪ್ರೋಕ್ಷಣೆ ಮಾಡಿದಿರಿ, ಅಲ್ಲಿ ಯಾವುದಾದ್ರೂ ಮರ ಇರಲಿ, ಆ ಮರ ದೇವಸ್ಥಾನದ ಮುಂದುಗಡೆ ಮಾವಿನ ಮರ ಇರಲಿ, ಬೇವಿನ ಮರ ಇರಲಿ, ಅರಳಿ ಮರ ಇರಲಿ, ಅಲ್ಲೊಂದೆರಡು ಇಡಿ, ಕೆಳಗಡೆ ಇಟ್ಬಿಡಿ. ಮತ್ತು ದೇವಸ್ಥಾನ ಒಳಗಡೆ ಯಾವುದೋ ಒಂದು ವಾಹನ ಇದೆ, ಶಿವನ ಒಂದು ವಿಗ್ರಹ ಇದೆ, ಅದರ ಮುಂದುಗಡೆ ನಂದಿ ವಾಹನ ಇದೆ, ಅಥವಾ ಅಮ್ಮನವರು ಇದೆ, ಸಿಂಹ ವಾಹನ ಇದೆ, ಗಣಪತಿ ಇದೆ, ಇಲಿ ವಾಹನ ಇದೆ, ಅದರ ಹತ್ರ 2 ಇಟ್ಬಿಡಿ. ಇಲ್ಲಿ 2, ಅಲ್ಲೆರಡು, ಮುಗೀತು. ಇನ್ನು 20 ಇದೆಯಲ್ಲ, ಆ 20 ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಸ್ವಾಮಿ ಇದನ್ನು ನೈವೇದ್ಯ ಮಾಡಿಕೊಡಿ. ಅವರು ಮಾಡಿದರೆ ಆನಂದ, ಮಾಡಲಿಲ್ಲ ಅಂದರೆ ಪರಮಾನಂದ. ಏನು ಮಾಡ್ತಿದ್ದೆ ಗೊತ್ತಾ, ಅವನು ಮಾಡಿದ್ರೂ ನೀವು ಅದನ್ನೇ ಮಾಡಬೇಕಾಗತ್ತೆ, ಮಾಡಲಿಲ್ಲ ಅಂದರೆ ಅದನ್ನೇ ಮಾಡಬೇಕಾಗತ್ತೆ. ದೇವರಿಗೆ ನೈವೇದ್ಯ ಮಾಡಿ ಸ್ವಲ್ಪ ಅವ್ರು ಎತ್ಕೊಂಡು ಅಲ್ಲಿ ಇಟ್ಕೊಂಡು ನಿಮಗೆ ಉಳಿದಷ್ಟು ಕೊಡ್ತಾರಾ, ಅಷ್ಟು ಕೊಟ್ಟಾಗ ನೀವು ಪ್ರತಿ ಹಣ್ಣನ್ನು ಕೂಡ ಮತ್ತೆ ಆ ನೀರಿನ ಬಳಿ ಬಂದು ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಅಥವಾ ಶುಕ್ರನ ಅಷ್ಟೋತ್ತರವನ್ನು ತೆಗೆದುಬಿಟ್ಟು ಓದುವಂಥದ್ದು. ಎಷ್ಟು ಉಳ್ಕೊಂಡು ಅಷ್ಟನ್ನು ಕೂಡ ಅಲ್ಲಿ ದೇವರಿಗೆ ತೋರಿಸೋದು, ಬಂದಲ್ಲಿ ನೀವು ನೀರಿಗೆ ಅರ್ಪಣೆ ಮಾಡುವಂಥದ್ದನ್ನು ಹೇಳ್ತೀರಿ. ಅಥವಾ ಶುಕ್ರನ ಮಂತ್ರ ನೀವು ಹೇಳ್ತೀರಾ, ಹಿಮ ಕುಂದ ಮೃಣಾಲಾಭಂ ದೈತ್ಯಾನ ಪರಮಂ ಗುರುಂ ಸರ್ವಶಾಸ್ತ್ರ ಪರಭಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನೋ ಮಂತ್ರವನ್ನು ಖುಷಿಯಿಂದ, ತೃಪ್ತಿಯಿಂದ, ಸಂತೃಪ್ತಿಯಿಂದ ಹೇಳಿ ನೀರಿಗೆ ಹಾಕಿ ವಿರಾಜಮಾನವಾಗಿ ನೀವು ಕೈ ಮುಗಿದು ಬಿಡ್ತೀರಿ. ನಂತರ ಮನೆಗೆ ಬರಬೇಕಾದ್ರೆ ಸಕ್ಕರೆ ಬೆಲ್ಲ ಎರಡೂ ತರಬೇಕು. ಸಕ್ಕರೆ ಅಂತಂದರೆ ಕಲ್ಲು ಸಕ್ಕರೆ ಬೆಲ್ಲ ಎರಡೂ ಮನೆಗೆ ತರ್ತೀರಿ, ಸ್ವೀಕಾರ ಮಾಡ್ತೀರಿ. ಅಲ್ಲಿಂದ ನಿಮ್ಮ ಕನಸಲ್ಲಿ ಶುಕ್ರ ನಿಮಗೆ ಈ 10 ಹಣ್ಣಿನ ಒಂದು ಇಂಡಿಕೇಶನ್ ಅಥವಾ ಯಾವುದೋ ಒಂದು ಫಲ ಕೊಡಿ ಇಂಡಿಕೇಶನನ್ನು ಕೊಡ್ತಾನೆ. ಶುಕ್ರ ನಿಮ್ಮ ಮನಸ್ಸು ನಿಮ್ಮ ಮನೆಗೆ ಪ್ರವೇಶವಾಗ್ತಾನೆ. ಖಂಡಿತ ಗುರುಗಳೇ, ಜಾತಕ ಅನ್ನೋಂಥದ್ದು ಬಹಳ ಮುಖ್ಯ. ಶುಕ್ರ ಯಾವ ಸ್ಥಾನದಲ್ಲಿದ್ದಾನೆ ಅಂತ ನೋಡಬೇಕಾಗತ್ತೆ. ಅಥವಾ ನಮ್ಗೆ ಯಾವುದೇ ದಶೆ ನಡೀತಾ ಇದ್ರೂ ಪರವಾಗಿಲ್ಲ, ಅದನ್ನು ಶುಕ್ರ ದಶೆ ಹೇಗೆ ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಶುಕ್ರ ದಶೆ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಈಗ ಗುರುಗಳು ತಿಳಿಸಿರುವಂಥ ರೆಮಿಡಿನ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಮ ದಶೆ ಶುಕ್ರ ದಶೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.